ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನವೀನ್ ಹಳೆಮನೆ ಪರಿಚಯ ಚಾನಲ್ನ ಹೊಸದೊಂದು ಕಂತಿನೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ನಾನು ಈಗಾಗಲೇ ಹಲವಾರು ಸೆಷನ್ಗಳಲ್ಲಿ ನಾರ್ಮನ್ ಲೆವಿಸ್ ಬರೆದಿರುವಂತಹ ವರ್ಡ್ ಪವರ್ ಮೇಡ್ ಈಸಿ ಅನ್ನೋವಂಥ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಪುಸ್ತಕವನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಈ ಪುಸ್ತಕದಲ್ಲಿ ಎಟಿಮಾಲಜಿ ಬಳಸಿ ಅಂತಂದರೆ ಪದಗಳ ಮೂಲ ಏನಿದೆ ಅದರ ಮೂಲಕ ಪದಗಳ ಅರ್ಥಗಳನ್ನು ಕಲಿಯುವಂಥದ್ದು ಮತ್ತು ಹೆಚ್ಚು ವೊಕ್ಯಾಬ್ಯುಲರಿಯನ್ನು ನಾವು ರೂಢಿಸ್ಕೊಳ್ಳೋ ಅಂಥದ್ದು ಇದೆಲ್ಲದೂ ಕೂಡ ಈ ಪುಸ್ತಕದಿಂದ ಸಾಧ್ಯ ಆಗುತ್ತೆ. ಅಂಥ ಒಂದು ಪುಸ್ತಕದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನಾನಿವತ್ತು ನಿಮಗೆ ಒಂದಷ್ಟು ಭಯಗಳ ಬಗ್ಗೆ ಕಲಿಸೋಣ ಅಂತ ಅಂದ್ಕೊಂಡೆ. ಭಯ ಅಂತ ಅಂದರೆ ಯಾವುದೇ ರೀತಿಯ ಭಯಗಳಾಗ್ಬೋದು. ಅಂಥ ಭಯಗಳಲ್ಲಿ ಎಷ್ಟು ಥರ ಭಯ ಇದ್ದಾವೆ ಅಂತ ಅಂದರೆ ಇದರಲ್ಲೇ ಇರುವಂಥ ಒಂದು ಪಟ್ಟಿಯಿಂದ ನಾನು ನಿಮಗೆ ಆಯ್ದ ಕೆಲವು ಪದಗಳನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ. ಅವನ್ನ ಪರಿಚಯ ಮಾಡಿಸ್ತಾ ಭಯದ ಜೊತೆಯಲ್ಲಿ ಯಾವುದ್ರ ಭಯ ಅನ್ನೋಂಥ ಏನಿದೆಯಲ್ಲ ಅದರಿಂದಾಗಿ ನಾವು ಹೆಚ್ಚು ರೂಟ್ಗಳನ್ನ ಕಲಿತಾ ಹೋಗ್ತೀವಿ. ಆ ಪದಗಳನ್ನು ಒಂದಷ್ಟು ನೋಡ್ತಾ ಹೋಗೋಣ. ನೋಡಿ, ಗಾಳಿಯ ಭಯ ಅಂತಂದರೆ ಏರ್ ಭಯ ಇದ್ದರೆ ಅದನ್ನ ಏರೋಫೋಬಿಯಾ ಅಂತ ಹೇಳ್ತಾರೆ. ಏರೋಪ್ಲೇನ್ ಅನ್ನೋ ಅಂಥ ಪದ ನಿಮಗೆ ಗೊತ್ತಿರುತ್ತೆ. ಅದು ಗಾಳಿನಲ್ಲಿ ಹಾರೋದ್ರಿಂದನೇ ಅದು ಏರೋಪ್ಲೇನ್ ಅಂತ ಹೇಳೋವಂಥದ್ದು. AERO ಅನ್ನೋ ಸ್ಪೆಲ್ಲಿಂಗನ್ನು ಕೆಲವು ಕಡೆ ಉಪಯೋಗಿಸಿದರೆ ಏರ್ಪ್ಲೇನ್ ಅಂತ ಕೂಡ ಉಪಯೋಗಿಸ್ತಾರೆ, AIR. ಸೊ ಗಾಳಿಯ ಭಯ ಇದ್ದರೆ, ಇಲ್ಲಿಂದ ಗಾಳಿ ಬೀಸಿಬಿಟ್ರೆ ಏನಪ್ಪ ಮಾಡೋದು ನಾನು, ಆ ಥರ ಭಯ ಇದ್ದರೆ ನಿಮಗೆ ಅದು ಏರೋಫೋಬಿಯಾ. ಅದೇ ಅನಿಮಲ್ಸ್ನ ಭಯ ಇದ್ದರೆ, ಯಾವುದೇ ಪ್ರಾಣಿಗಳನ್ನು ಕಂಡ್ರೆ ಭಯ, ನಾಯಿ ಕಂಡ್ರೆ ಭಯ, ಹಸು ಕಂಡ್ರೆ ಭಯ, ಬೆಕ್ಕು ಕಂಡ್ರೆ ಭಯ, ಎಲ್ಲದಕ್ಕೂ ಬೇರೆ ಬೇರೆ ಪದಗಳಿದ್ದಾವೆ. ಆದರೆ ಜನರಲ್ ಆಗಿ ಪ್ರಾಣಿಗಳ ಭಯ ಇದ್ದರೆ ನಿಮಗೆ ಅದನ್ನ ಝೂಫೋಬಿಯಾ ಅಂತ ಹೇಳ್ತಾರೆ. ZOOPHOBIA, ಝೂಫೋಬಿಯಾ. ನಿಮಗೆ ಗೊತ್ತು, ಝೂಆಲಜಿ ಅನ್ನೋ ಅಂಥ ಪದ, ಝೂ ಆಲಜಿ. ಸೊ ಝೂ ಅಂದರೆ ಪ್ರಾಣಿಗಳು, ಲಜಿ ಅನ್ನೋದು ಲಾಗಸ್ಸಿಂದ ಬಂದಿರೋವಂಥದ್ದು, ಅದು ಸ್ಟಡಿ. ಹಾಗಾಗಿ ಝೂಫೋಬಿಯಾ ಅಂತ ಅಂದರೆ ಪ್ರಾಣಿಗಳ ಭಯ. ನೆಕ್ಸ್ಟು ಸೌಂದರ್ಯದ ಭಯ, ಕ್ಯಾಲೋಫೋಬಿಯಾ ಅಂತ ಹೇಳ್ತಾರೆ. ಕ್ಯಾಲೋ ಅಂತಂದರೆ ಬ್ಯೂಟಿಗೆ ಸಂಬಂಧಪಟ್ಟಿರೋ ಅಂಥದ್ದು, ಅದರ ಭಯವನ್ನು ಕ್ಯಾಲೋಫೋಬಿಯಾ ಅಂತ ಹೇಳ್ತಾರೆ. ಹುಟ್ಟಿನ ಭಯ, ಏನಾದರೂ ಹುಟ್ಟುಬಿಡುತ್ತೆ, ಮಗು ಹುಟ್ಟುಬಿಡುತ್ತೆ, ಈ ಥರದ್ದೇನೋ ಭಯ ಇದ್ದರೆ ಅದು ಜೆನೋಫೋಬಿಯಾ, GENOPHOBIA, ಜೆನೋಫೋಬಿಯಾ. ಜೆನೋ ಅನ್ನೋದು ಯಾವಾಗಲೂ ಕೂಡ ಬರ್ತಿಗೆ ಸಂಬಂಧಪಟ್ಟಿದ್ದು. ಜೆನಾಲಜಿ ಅಂತ ಹೇಳ್ತಾರೆ, ವಂಶವೃಕ್ಷಕ್ಕೆ. ಯಾರು ಯಾವಾಗ ಹುಟ್ಟಿದ್ದು, ಅವ್ರ ತಂದೆ ಯಾರು, ಅವ್ರ ಮಕ್ಕಳು ಯಾರು, ಈ ಥರದನ್ನೆಲ್ಲ ನೋಡ್ಬೇಕಾದ್ರೆ ಅದನ್ನ ಜೆನಾಲಜಿ ಅಂತ ಹೇಳ್ತಾರೆ. ಸೊ ವಂಶವೃಕ್ಷವನ್ನು ಹಾಗಂದರೆ ಜೆನೋಫೋಬಿಯಾ ಅಂತ ಅಂದರೆ ಹುಟ್ಟಿನ ಭಯ ಅಂತ ಹೇಳ್ತಾರೆ. ಹೆಮಟೋಫೋಬಿಯಾ, ಹೆಮಟಾಲಜಿ ಅಂತ ಅಂದರೆ ಬ್ಲಡ್ಡನ್ನು ಸ್ಟಡಿ ಮಾಡೋವಂಥದ್ದು. ಸೊ ಹೆಮಟೋ ಅನ್ನೋದು ಹೆಮಟೈಟಿಂದ ಬಂದಿರೋ ಅಂಥದ್ದು, ಬ್ಲಡ್ನಲ್ಲಿರುವಂತಹ ಒಂದು ಅಂಶ ಅಂತ ಹೇಳ್ಬಿಟ್ಟು ಭಾವಿಸಲಾಗುತ್ತೆ. ಹಾಗಾಗಿ ಹೆಮಟೋಫೋಬಿಯಾ ಅಂದರೆ ರಕ್ತವನ್ನು ಕಂಡ್ರೆ ಇರುವಂಥ ಭಯಕ್ಕೆ ಹೆಮಟೋಫೋಬಿಯಾ ಅಂತ ಹೇಳ್ತಾರೆ. ಪೇಡೋಫೋಬಿಯಾ ಅಂತ ಅಂದರೆ ಮಕ್ಕಳ ಭಯ. ನೀವು ಶಿಯಾ ಅಂತ ಅಂದರೆ ಮಕ್ಕಳ ಶಾಸ್ತ್ರ ಅಂತ ಅಂದರೆ ಮಕ್ಕಳ ಡಾಕ್ಟ್ರುಗಳೆಲ್ಲ ಇರ್ತಾರೆ, ಅವ್ರನ್ನ ಪೀಡಿಯಾಟ್ರಿಷಿಯನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಕಲರ್ಗಳನ್ನು ಕಂಡ್ರೆ ಎಷ್ಟೋ ಜನಕ್ಕೆ ಭಯ ಇರುತ್ತೆ, ಅಂಥದನ್ನು ಕ್ರೋಮೋಫೋಬಿಯಾ ಅಂತ ಹೇಳ್ತಾರೆ. ನಾನು ಫೋಟೋಕ್ರೊಮ್ಯಾಟಿಕ್ ಅನ್ನೋ ಪದನ ಹೇಳಬೇಕಾದ್ರೆ ನಿಮಗೆ ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೆ. ಫೋಟೋ ಅಂದರೆ ಬೆಳಕು, ಕ್ರೋಮ್ಯಾಟಿಕ್ ಅಂತಂದರೆ ಕಲರ್. ಸೊ ಕ್ರೋಮೋಫೋಬಿಯಾ ಅಂತಂದರೆ ಬಣ್ಣಗಳ ಭಯ. ಡಾರ್ಕ್ನೆಸ್ ಬಗ್ಗೆ ಎಷ್ಟೋ ಜನಕ್ಕೆ ಭಯ ಇರುತ್ತೆ, ಅದನ್ನು ನಿಕ್ಟೋಫೋಬಿಯಾ ಅಂತಾರೆ. ನಕ್ಟರ್ನಲ್, ನಿಕ್ಟೋ ಇವೆಲ್ಲವೂ ಕೂಡ ನೈಟ್ಗೆ ಸಂಬಂಧಪಟ್ಟಿರೋ. ಯಾವ ಪ್ರಾಣಿಗಳು ರಾತ್ರಿ ಹೊತ್ತು ಓಡಾಡ್ತಿರ್ತವೆ ಅಂಥವೆಲ್ಲವನ್ನು ಕೂಡ ನಕ್ಟರ್ನಲ್ ಅನಿಮಲ್ಸ್ ಅಂತ ಹೇಳ್ತಾರೆ. ಸೊ ನಿಕ್ಟೋಫೋಬಿಯಾ ಅಂತ ಅಂದರೆ ಕತ್ತಲೆಯ ಭಯ. ಎಷ್ಟು ಜನಕ್ಕೆ ಕತ್ತಲೆಯ ಭಯ ಇರುತ್ತೆ ಅಂಥವ್ರಿಗೆ. ಡಾಕ್ಟ್ರುಗಳ ಬಗ್ಗೆ ಎಷ್ಟು ಜನಕ್ಕೆ ಭಯ ಇರುತ್ತೆ, ಅವ್ರು ಇಂಜೆಕ್ಷನ್ ಕೊಟ್ಬಿಡ್ತಾರೆ, ಏನೋ ಒಂದು ಟ್ರೀಟ್ಮೆಂಟ್ ಕೊಟ್ಬಿಡ್ತಾರೆ, ಇವರು ಏನಂತ ಹೆಸರಿಟ್ಬಿಡ್ತಾರೋ ಡಾಕ್ಟ್ರುಗಳು ನಮ್ಮ ಕಾಯಿಲೆಗೆ, ಈ ಥರದ್ದೆಲ್ಲ ಇರುತ್ತೆ. ಅಂಥದಕ್ಕೆ ಇಯಾಟ್ರಿಯೋಫೋಬಿಯಾ ಅಂತ. ಇಯಾಟ್ರಿಯೋಫೋಬಿಯಾ ಅಂತ ಯಾಕೆ ಬಂದಿದೆ ಅಂತಂದರೆ ಇಯಾಟ್ರಿಯಾ ಅನ್ನೋ ಅಂಥದ್ದೇ ಟ್ರೀಟ್ಮೆಂಟ್ ಅನ್ನೋ ಅಂಥ ರೂಟ್ ವರ್ಡ್ ಅದು. ಸೊ ಇಯಾಟ್ರಿಯಾ ಅಂದರೆ ಟ್ರೀಟ್ಮೆಂಟು, ಇಯಾಟ್ರೋಫೋಬಿಯಾ ಅಂತಂದರೆ ಟ್ರೀಟ್ಮೆಂಟ್ ಕೊಡುವವರ ಭಯ, ಅಂದರೆ ಡಾಕ್ಟ್ರುಗಳ ಕಂಡ್ರೆ ಭಯ ಇರೋದಕ್ಕೆ ಇಯಾಟ್ರಿಯೋಫೋಬಿಯಾ ಅಂತ ಹೇಳ್ತಾರೆ. ಆಫ್ತಾಲ್ಮೋಫೋಬಿಯಾ, ನೀವು ಅದೇ ಕಣ್ಣು ಅನ್ನೋ ಫಿಲ್ಮಲ್ಲಿ ನೋಡಿದ್ರೆ ಆ ಕಣ್ಣುಗಳನ್ನ ನೋಡೇ ಭಯಪಟ್ಟಾಗ ಈ ಕಣ್ಣುಗಳನ್ನೆಲ್ಲ ನೋಡಿದ್ದೀನಲ್ಲ ಅಂತ. ಆಫ್ತಾಲ್ಮೋಫೋಬಿಯಾ ಅಂತಂದರೆ ಕಣ್ಣುಗಳ ಭಯ. ಯಾವುದೋ ಕಣ್ಣುಗಳನ್ನ ಈ ಕಣ್ಣುಗಳನ್ನ ನೋಡಿದ್ರೆ ಭಯ ಪಡೋದು, ಆ ಥರದ್ದನ್ನು ನಾವು ಆಫ್ತಾಲ್ಮೋಫೋಬಿಯಾ ಅಂತೀವಿ. ಅದಕ್ಕೇ ಕಣ್ಣಿನ ಡಾಕ್ಟ್ರುಗಳೇನಿರ್ತಾರೆ ಅವ್ರನ್ನ ಆಫ್ತಾಲ್ಮಾಲಜಿಸ್ಟ್ ಅಂತ ಹೇಳ್ತಾರೆ. ಅವರು ಆಫ್ತಾಲ್ಮಾಲಜಿನ ಸ್ಟಡಿ ಮಾಡಿರ್ತಾರೆ, ಇಷ್ಟನ್ನ ಅಂಥದ್ದು ವ್ಯಕ್ತಿ. ಸೊ ಆಫ್ತಾಲ್ಮೋಫೋಬಿಯಾ ಅಂತಂದರೆ ಕಣ್ಣುಗಳ ಭಯ. ಪೈರೋಫೋಬಿಯಾ ಅಂತ ಹೇಳ್ತಾರೆ. ಪೈರ್ ಅಂತ ಅಂದ್ರೇ PYRE, ಪೈರ್ ಅಂತ ಅಂದ್ರೇ ಬೆಂಕಿ. ಸೊ ಫೈರ್ಗೆ ಭಯ ಇದ್ದರೆ, ನೀವು ಫರಿಂದ ಫಿಲ್ಮಲ್ಲಿ ನೋಡಿರ್ತೀರ, ನಾನಾ ಪಾಟೇಕರ್ಗೆ ಬೆಂಕಿ ಕಂಡ್ರೆ ಭಯ ಆಗ್ತಾ ಇರುತ್ತೆ, ಅವನಿಗೆ ಪೈರೋಫೋಬಿಯಾ ಇರೋ ಅಂಥದ್ದು. ಓಕೆ.
ಸೊ ಝೆನೋಫೋಬಿಯಾ, ಝೆನೋ ಅಂತಂದರೆ ಅದರ್ ಅಥವಾ ಫಾರಿನರ್, ಹೊಸಬ್ರು, ಸ್ಟ್ರೇಂಜರ್ಸ್. ಇವಾಗ ಪರಿಚಯ ಇಲ್ಲದೆ ಎಷ್ಟೋ ಜನ ಇರ್ತಾರೆ, ಅಲ್ಲಿಗೆ ಹೆಂಗೆ ಹೋಗೋದು, ನಾನು ಆ ಮದುವೆಗೆ ಹೋಗಲ್ಲ, ಈ ಥರ ಹೇಳ್ತಾ ಇರ್ತಾರೆ ಎಷ್ಟೋ ಜನ. ಅದನ್ನ ಝೆನೋಫೋಬಿಯಾ ಅಂತಾರೆ, XENO, ಝೆನೋಫೋಬಿಯಾ. ಸೊ ಸ್ಟ್ರೇಂಜರ್ಸ್ ಬಗ್ಗೆ ಭಯಪಡೋವಂಥದ್ದು, ಫಾರಿನರ್ಸ್ ಬಗ್ಗೆ ಭಯಪಡೋವಂಥದ್ದು, ನಿಮ್ಮ ಪರಿಚಯ ಇಲ್ಲದೆ ಇರೋರನ್ನ ಭೇಟಿ ಮಾಡೋದಕ್ಕೆ ಭಯಪಡ್ತಾ ಇದ್ದರೆ ನಿಮಗೆ ಝೆನೋಫೋಬಿಯಾ ಇದೆ ಅಂತ. ಎಂಟಮೋಫೋಬಿಯಾ, ಎಂಟಮಾಲಜಿನ ಪದನ ನೀವು ಕೇಳಿರ್ತೀರ. ಎಂಟಮಾಲಜಿ ಅಂತ ಅನ್ನೋದು ಕೀಟಶಾಸ್ತ್ರ. ಕೀಟಗಳ ಬಗ್ಗೆ ಭಯ ಇದ್ದರೆ ನಿಮಗೆ ಜೇಡ ಕಂಡ್ರೆ ಭಯ ಆಗುತ್ತೆ, ಇರುವೆ ಕಂಡ್ರೆ ಭಯ ಆಗುತ್ತೆ, ಈ ಥರದ ಎಲ್ಲ ಭಯಗಳನ್ನು ಎಂಟಮೋಫೋಬಿಯಾ ಅಂತಾರೆ. ಎಂಟಮೋಸ್ ಅಂತ ಅಂದ್ರೇ ಈ ಕೀಲುಗಳಿರುವಂತಹ ಕೀಟಗಳಾಗಿರ್ತವೆ. ಸೊ ಆ ಕೀಟಗಳ ಭಯ ಇದ್ದರೆ ನಿಮಗೆ ಅದನ್ನ ಎಂಟಮೋಫೋಬಿಯಾ ಅಂತ ಕರೀತಾರೆ. ಅದೇನೇ ಆಸ್ಟ್ರೋಫೋಬಿಯಾ, ನಾನು ಈಗಾಗಲೇ ಹೇಳಿದ್ದೆ ನಿಮಗೆ. ಆಸ್ಟ್ರೋ ಅಂತ ಅಂದರೆ ಸ್ಟಾರ್ಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಅದು ಆಕಾಶದಲ್ಲೇ ಇರೋವಂಥದ್ದು. ಸೊ ಆಕಾಶಕಾಯಗಳ ಬಗ್ಗೆ ಭಯ ಇತ್ತು ಅಂದರೆ ಮಿಂಚುತ್ತೆ, ಈಗ ಜೋರು ಮಿಂಚುತ್ತೆ, ಗುಡುಗು ಬರುತ್ತೆ, ಸಿಡ್ಲು ಬರುತ್ತೆ, ಅದ್ರ ಬಗ್ಗೆ ಭಯ ಪಡ್ತೀರಾ ನೀವು ಅಂತಂದರೆ ಅದು ಆಸ್ಟ್ರೋಫೋಬಿಯಾ. ಮತ್ತು ಗಂಡುಗಳ ಬಗ್ಗೆ ಭಯ ಇದ್ದರೆ, ಗಂಡಸರ ಬಗ್ಗೆನೇ ಭಯ ಇರೋವಂಥ ಎಷ್ಟೋ ಜನ ಹೆಂಗಸರಿರ್ತಾರೆ, ಅವ್ರನ್ನ ಆ್ಯಂಡ್ರೋಫೋಬಿಯಾ ಅಂತ ಹೇಳ್ತಾರೆ. ಅದೇನೇ ಗೈನಕೋಫೋಬಿಯಾ ಅಂತ ಅಂದರೆ ಹೆಣ್ಣುಗಳ ಬಗ್ಗೆ ಗಂಡಸರಿಗಿರುವಂಥ ಭಯ. ನಿಮ್ಗೆ ಗೈನಕಾಲಜಿಸ್ಟ್ ಅಂತ ಹೇಳ್ತಾರೆ, ಅದನ್ನ ಸ್ತ್ರೀ ರೋಗ ಅಂತ ಯಾಕಂತಾರೆ, ಗೈನೆಕ್ ಅನ್ನೋ ಅಂಥದ್ದೇ ಸ್ತ್ರೀಗೆ ಸಂಬಂಧಪಟ್ಟಿರೋವಂಥದ್ದು. ಸೊ ಆ್ಯಂಡ್ರೋಸ್ ಅನ್ನೋದಕ್ಕೆ ಆಪೋಸಿಟ್ಟೇ ಗೈನೆಕ್. ಸೊ ಆ್ಯಂಡ್ರೋ ಅಂತ ಎಲ್ಲೇ ಬಂದರೂ ಅದು ಗಂಡಸರಿಗೆ ಸಂಬಂಧಪಟ್ಟಿದ್ದಂತ ನೆನಪಿರಲಿ. ಅದೇನೇ ಗೈನೆಕ್ ಅಂತ ಎಲ್ಲೇ ಬಂದರೂ ಕೂಡ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರುವಂಥದ್ದು, ಹೆಂಗಸರಿಗೆ ಸಂಬಂಧಪಟ್ಟಿರೋದು ಅನ್ನೋದು ನಿಮಗೆ ನೆನಪಿರಲಿ. ಸೊ ಮ್ಯಾರೇಜ್ಗಳ ಭಯ, ನಾನೊಂದಿನ ಗ್ಯಾಮಸ್ ಅನ್ನೋ ರೂಟ್ ಬಗ್ಗೆ ನಿಮಗೆ ಪರಿಚಯ ಮಾಡಿಸಿದ್ದೆ. ಗ್ಯಾಮೋಫೋಬಿಯಾ ಅಂತಂದರೆ ಮದುವೆ ಬಗ್ಗೆ ಭಯ. ನಾನು ಹೆಂಗಪ್ಪ ಮದುವೆ ಆದರೆ ನನಗೆ ಸಂಭಾಳಿಸೋಕ್ಕಾಗುತ್ತಾ ಜೀವನನ, ನಾನು ಹೆಂಗೆ ಮದುವೆ ಆಗೋದು, ನಾನು ಮದುವೆ ಆಗಲ್ಲಪ್ಪ ಅಂತ ಭಯ ಪಡ್ತಾ ಇದ್ದರೆ ಅದು ಗ್ಯಾಮೋಫೋಬಿಯಾ. ಸೊ ಮದರ್ಹುಡ್ ಬಗ್ಗೆ ಭಯ ಇದ್ದರೆ, ಅಂದರೆ ನಾನು ತಾಯಿ ಆಗಿಬಿಡ್ತೀನಿ ಅನ್ನೋವಂಥ ಭಯ ಇದ್ದರೆ ಅದನ್ನ ಮ್ಯಾಟ್ರೋಫೋಬಿಯಾ ಅಂತಾರೆ. ಮ್ಯಾಟ್ರೋ ಅನ್ನೋದು ಇಂಟ್ರೆಸ್ಟಿಂಗ್ಲಿ ನಿಮಗೆ ಗೊತ್ತಿರೋ ಹಾಗೆ ಸಂಸ್ಕೃತದಿಂದ ಬಂದಿರೋವಂಥದ್ದು, ಮಾತೃಯಿಂದ ಬಂದಿರೋದು. ಮಾತೃ ಅಂದರೆ ತಾಯಿ, ಮ್ಯಾಟ್ರೋಫೋಬಿಯಾ ಅಂತ ಅಂದರೆ ಮಾತೃ ಭಯ, ಮಾತೃತ್ವದ ಭಯ ಇರುತ್ತೆ, ಅಂಥದನ್ನು ಮ್ಯಾಟ್ರೋಫೋಬಿಯಾ ಅಂತಾರೆ. ಮಿರರ್ಗಳ ಭಯ ಇರುತ್ತೆ ಕೆಲವರಿಗೆ, ಕನ್ನಡಿನಲ್ಲಿ ಯಾರಾದರೂ ಹಿಂದೆ ಕಂಡುಬಿಟ್ರೆ ನಾನು ಮಿರರ್ ನೋಡೋದೇ ಇಲ್ಲ ಆ ಥರ ಭಯನ ಇಟ್ಕೊಂಡಿದ್ರೆ ಅದು ಸ್ಪೆಕ್ಟ್ರೋಫೋಬಿಯಾ. ಸ್ಪೆಕ್ಟರ್ ಅಂತ ಅನ್ನೋದು ಎಲ್ಲೇ ಇದ್ದರೂ ಕೂಡ ಕಾಣಿಸೋವಂಥದ್ದು, ದೃಶ್ಯ ಇರೋ ಅಂಥದ್ದು. ಸೊ ಸ್ಪೆಕ್ಟ್ರೋಫೋಬಿಯಾ ಅಂತ ಅಂದರೆ ಅದು ಮಿರರ್ಗಳ ಭಯ, ಏಕೆಂದರೆ ನಿಮಗೆ ನೀವೇ ಕಾಣಿಸ್ತಾ ಇರ್ತೀರ, ಅಂಥದ್ರ ಭಯನ ನಾವು ಸ್ಪೆಕ್ಟ್ರೋಫೋಬಿಯಾ ಅಂತ ಹೇಳ್ತೀವಿ. ಕೈನೆಸ್ಕೋಫೋಬಿಯಾ ಅಂತ ಅಂದರೆ, ಕೈನೆಸಿಕ್ಸ್ ಅಂತಂದರೆ ನಿಮಗೆ ಗೊತ್ತು, ನಮ್ಮ ಬಾಡಿನ ಯಾವ ರೀತಿ ಮೂವ್ ಮಾಡ್ತಾ ಇದ್ದೀವಿ ಅನ್ನೋಂಥದ್ದನ್ನು ಸ್ಟಡಿ ಮಾಡುವಂಥ ಬಾಡಿ ಲ್ಯಾಂಗ್ವೇಜ್ ಏನಿದೆ, ಆ ಬಾಡಿ ಲ್ಯಾಂಗ್ವೇಜ್ಗೆ ಕೈನೆಸಿಕ್ಸ್ ಅನ್ನೋ ಅಂಥ ಒಂದು ಪದ ಇದೆ. ಹಂಗೆ ಕೈನೆಸೋಫೋಬಿಯಾ ಅಂತ ಅಂದರೆ ನಮ್ಮ ಮೂಮೆಂಟ್ಗಳ ಭಯ, ಯಾರು ಮೂವ್ ಮಾಡಿಬಿಡ್ತಾರೋ, ಎಲ್ಲಿ ಏನು ಬೀಳಿಸ್ಬಿಡ್ತಾರೋ, ಈ ನ್ಯೂನೆಸ್ ಬಗ್ಗೆ ಭಯ ಇದ್ದರೆ, ಹೊಸದ್ರ ಬಗ್ಗೆ ಭಯ, ನಾವು ಹೊಸ ಜಾಗಕ್ಕೆ ಹೋಗಲ್ಲ, ಅಲ್ಲಿ ಹೇಗಿರುತ್ತೋ ನಾನು ಹೊಂದ್ಕೋತೀನೋ ಇಲ್ವೋ ಅನ್ನೋದನ್ನು ನಾವೇನಾದ್ರು ಭಯ ಪಡ್ತೀವಿ ಅಂತಂದರೆ ಅದು ನಿಯೋಫೋಬಿಯಾ. ನಿಯೋ ಅಂತ ಎಲ್ಲೇ ಬಂದರೂ, NEO ನಿಯೋ ಎಲ್ಲೇ ಬಂದರೂ ಕೂಡ ಅದು ಹೊಸದಕ್ಕೆ ಸಂಬಂಧಪಟ್ಟಿತ್ತು. ಅದಕ್ಕೇ ನಿಯೋ ನೇಟಲ್ ವಾರ್ಡ್ ಅಂತ ಹೇಳಿದ್ರೆ, ನಿಯೋ ಅಂದರೆ ಹೊಸ, ನೇಟಲ್ ಅಂದರೆ ಹುಟ್ಟಿರೋ ಅಂಥದ್ದು, ವಾರ್ಡ್ ಅಂತಂದರೆ ಹೊಸ ಮಕ್ಕಳು ಹುಟ್ಟಿರೋ ಅಂಥ ಜಾಗ ಅಂತ. ಅಂದರೆ ಹಾಸ್ಪಿಟ್ಲುಗಳಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಸಾಲಿಗೆ ಮಲಗಿಸಿರ್ತಾರಲ್ಲ, ಆಗ್ತಾನೆ ಹುಟ್ಟಿರೋವಂಥ ಮಕ್ಕಳನ್ನ ಅದನ್ನ ನಿಯೋ ನೇಟಲ್ ವಾರ್ಡ್ ಅಂತ ಕರೆಯೋದು ಗೊತ್ತು. ಅಲ್ಲೇ ನಿಯೋ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಜೆರಂಟೋಫೋಬಿಯಾ ಅಂತ ಹೇಳ್ತಾರೆ. ಜೆರಂಟೋಫೋಬಿಯಾ ಅಂತಂದರೆ ವಯಸ್ಸಾಗಿರೋರ ಬಗ್ಗೆ ಇರೋವಂಥ ಭಯ. ವಯಸ್ಸಾಗಿರೋರು ಬಂದರೆ ಅವ್ರು ನಮ್ಗೆ ಏನು ಕೇಳ್ತಾರೋ, ಹೇಗೆ ನಮ್ಮನ್ನು ಅಡ್ವೈಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೋ, ಈ ಥರದ್ದೇನಾದ್ರು ಭಯ ಇಟ್ಕೊಂಡಿದ್ರೆ ಜೆರಂಟೋಫೋಬಿಯಾ. ನಿಮ್ಮ WB ಯೇಟ್ಸ್ ಜೆರೋನ್ಷನ್ ಅನ್ನೋ ಪದ್ಯ ಬರೆದಿದ್ದಾರೆ, ಅದಿರೋದೆಲ್ಲ ವಯಸ್ಸಾಗಿರೋರ ಬಗ್ಗೆ. ನಾವೆಲ್ಲರೂ ಕೂಡ ಬೈಜಾನ್ಶಿಯಮ್ಗೆ ಹೋಗ್ತೀವಿ, ಅಲ್ಲಿ ಈ ನಾಡಂತೂ ವಯಸ್ಸಾಗಿರೋರಿಗೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ವಯಸ್ಸಾಗಿರೋರ ಬಗ್ಗೆ ಭಯನ ತೋರಿಸಿದರೆ ಅದು ಜೆರಂಟೋಫೋಬಿಯಾ. ಹಂಗಾಗಿ ಜೆರೋನ್ಷನ್, ಜೆರಂಟಾಲಜಿ ಅನ್ನೋದೆಲ್ಲದೂ ಕೂಡ ವಯಸ್ಕರ ಬಗ್ಗೆ ಇರುವಂತಹ ಶಾಸ್ತ್ರ. ಸೊ ಟಾಕ್ಸಿಕೋಫೋಬಿಯಾ, ನಿಮಗೆ ಈಗಾಗಲೇ ಟಾಕ್ಸಿಕ್ ಅನ್ನೋ ಫಿಲ್ಮ್ ಬರ್ತಾ ಇದೆ. ಟಾಕ್ಸಿಕ್ ಅಂತ ಅಂದ್ರೇ ವಿಷ, ವಿಷಕ್ಕೆ ಸಂಬಂಧಪಟ್ಟಿರುವಂಥ ಭಯ ಏನಿರುತ್ತೆ ಅಂಥದನ್ನ ಟಾಕ್ಸಿಕೋಫೋಬಿಯಾ. ಯಾವ ಆಹಾರನೂ ಮುಟ್ಟೋದಕ್ಕೆ ಇಷ್ಟಪಡಲ್ಲ, ಅದ್ರಲ್ಲಿ ಯಾವುದಾದ್ರು ವಿಷ ಹಾಕಿಬಿಟ್ಟಿದ್ರೆ ಈ ಥರ ಭಯ ನಿಮಗಿತ್ತು ಅಂತಂದರೆ ಅದು ಟಾಕ್ಸಿಕೋಫೋಬಿಯಾ. TOXIC, ಟಾಕ್ಸಿಕ್ ಎಲ್ಲೇ ಬಂದರೂ ಕೂಡ ಅದು ವಿಷಕ್ಕೆ ಸಂಬಂಧಪಟ್ಟಿರುವಂಥದ್ದು. ಮಳೆ ಬಗ್ಗೆ ಇರೋಂಥದ್ದು, ಮಳೆ ಬಗ್ಗೆ ಎಷ್ಟು ಜನಕ್ಕೆ ಭಯ ಇರುತ್ತೆ, ನನಗೆ ಹೋದ್ರೆ ಮಳೆ ಬಂದುಬಿಟ್ರೆ ಏನು ಮಾಡೋದು ಅಂತ, ಅಂಥದನ್ನು ಆಂಬ್ರೋಫೋಬಿಯಾ ಅಂತ ಹೇಳ್ತಾರೆ. ಆಂಬ್ರೋ ಅನ್ನೋಂಥದ್ದು ಮಳೆಗೆ ಸಂಬಂಧಪಟ್ಟಿರೋದು, ಅದರಿಂದನೇ ನಿಮ್ಗೆ ಅಂಬ್ರೆಲಾ ಅನ್ನೋಂಥ ಪದ ಬಂದಿರೋವಂಥದ್ದು. ಅಂಬ್ರೆಲಾ ಅನ್ನೋಂಥದ್ದು ಮಳೆ ಬಂದಾಗ ಹಿಡ್ಕೊಂಡು ಹೋಗೋದ್ರಿಂದ ಅದು ಅಂಬ್ರೆಲಾ ಆಗಿದೆ. ಆಂಬ್ರೋಫೋಬಿಯಾ, OMBRO, ಮಳೆಗೆ ಸಂಬಂಧಪಟ್ಟಿರೋವಂಥದ್ದು. ಮಳೆಯ ಭಯನೇ ಆಂಬ್ರೋಫೋಬಿಯಾ. ಒಂಟಿತನದ ಭಯ ಇರುತ್ತೆ ಕೆಲವರಿಗೆ, ಸಾಲಿಟ್ಯೂಡ್ ಬಗ್ಗೆ ಭಯ ಇರುತ್ತೆ. ನಾನು ಒಬ್ಬನೇ ಇದ್ದರೆ ಹೆಂಗಿರೋದು, ಒಬ್ಬರೇ ಹೆಂಗೆ ಬದುಕೋದು, ಯಾರಾದರೂ ಜೊತೆಗಿರಬೇಕು ಅಂತ ಅನ್ಕೋತಾ ಇರ್ತಾರೆ, ಅದನ್ನು ಮಾನೋಫೋಬಿಯಾ ಅಂತಾರೆ. ಮಾನೋ ಅಂತ ಎಲ್ಲೇ ಬಂದರೂ ಕೂಡ
ಅದು ಒಂದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಮಾನೋಫೋಬಿಯಾ ಅಂದರೆ ಒಂಟಿತನದ ಭಯ, ಅಥವಾ ಅದನ್ನು ಆಟೋಫೋಬಿಯಾ ಅಂತ ಕೂಡ ಕರೀತಾರೆ. ಯಾಕೆ ಆಟೋಫೋಬಿಯಾ ಅಂದರೆ ತಂತಾನೆ ಅಂತ. ಆಟೋ ಅಂತಂದರೆ ತಂತಾನೆ, ಆಟೋಮೊಬೈಲ್, ಆಟೋಮ್ಯಾಟಿಕ್, ಆಟೋ ಬಯೋಗ್ರಫಿ ಎಲ್ಲ ತಂತಾನೆ ಅಂತ. ಸೊ ತಂತಾನೆ ಇರೋವಂಥದ್ದು, ಯಾರು ಇಲ್ಲದೆ ಒಬ್ಬರೇ ಇರೋವಂಥದ್ದನ್ನು ಭಯ ಪಡ್ತಾ ಇದ್ದರೆ ನೀವು, ಅದು ಆಟೋಫೋಬಿಯಾ ಆಗುತ್ತೆ. ವಾಟರ್ಗೆ ಭಯ ಪಡೋದು, ನೀರಿನ ಬಗ್ಗೆ ಭಯ ಇದ್ದರೆ ಅದನ್ನ ಹೈಡ್ರೋಫೋಬಿಯಾ ಅಂತ ಹೇಳ್ತಾರೆ. ನಿಮಗೆ ರೇಬೀಸ್ ಅಂತ ಒಂದು ನಾಯಿ ಕಚ್ಚಿದರೆ ಬರುವಂಥ ರೋಗ ಗೊತ್ತು, ಅದಕ್ಕೆ ಹೈಡ್ರೋಫೋಬಿಯಾ ಅಂತ ಕರೀತಾರೆ. ಯಾಕೆ ಅಂತಂದರೆ ಆ ಇನ್ಫೆಕ್ಷನ್ ಆಗಿರುವಂತಹ ನಾಯಿಗೆ ನೀರು ತೋರಿಸ್ಬಿಟ್ಟಿರೋದು ತುಂಬ ಭಯ ಪಡೋದಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಹೈಡ್ರೋ ಅನ್ನೋ ಅಂಥದ್ದೇ ನೀರಿಗೆ ಸಂಬಂಧಪಟ್ಟಿರುವಂಥದ್ದು. ನೀರಿನ ಭಯನೇ ಹೈಡ್ರೋಫೋಬಿಯಾ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಹಾಗಾಗಿ ನೀವು ಹೈಡ್ರೋಜನ್ ಅನ್ನೋ ಪದ ನಿಮಗೆ ಗೊತ್ತಿರುತ್ತೆ. ಹೈಡ್ರೋಜನ್ ಅನ್ನೋ ಅಂಥದ್ದು ಹೇಗೆ ಬಂದಿದೆ ಅನ್ನೋದು ನೋಡಿ. ಹೈಡ್ರೋ ಅಂದರೆ ಜಲ, ಜನ್ ಅಂತ ಅಂದರೆ ಹುಟ್ಟಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದೆ ನಿಮಗೆ. ಹೈಡ್ರೋಜನ್ ಅಂದರೆ ಜಲ ಜನಕ ಅಂತ ಹೇಳಿಬಿಟ್ಟು ಹುಟ್ಟಿರುವಂಥ ಪದ ಅದು. ಹಾಗಾಗಿ ಹೈಡ್ರೋಫೋಬಿಯಾ ಅಂತಂದರೆ ನೀರಿನ ಭಯ, ನೀರಿನ ಭಯಕ್ಕೆ ಹೈಡ್ರೋಫೋಬಿಯಾ ಅಂತ ಹೇಳ್ತಾರೆ. ಇನ್ನು ಟೈಮಿನ ಭಯಕ್ಕೆ, ಅಯ್ಯೋ ಟೈಮ್ ಆಗೋಗ್ಬಿಡುತ್ತೆ, ಟೈಮ್ ಆಗ್ಬಿಟ್ಟು ನಾನು ಅಲ್ಲಿ ತಲುಪಕ್ಕಾಗುತ್ತಾ, ಆ ಟೈಮಿಗೆ ತಲುಪಕ್ಕಾಗುತ್ತಾ, ಟೈಮ್ 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 ಅಂತ ಯಾವಾಗಲೂ ಭಯ ಪಡ್ತಾ ಇದ್ದಾರೆ ಟೈಮ್ ಬಗ್ಗೆ, ಅದಕ್ಕೆ ಕ್ರೋಮೋಫೋಬಿಯಾ ಅಂತ ಹೇಳ್ತಾರೆ. ಕ್ರೋನೋ ಅಂತ ಅಂದರೆ ಟೈಮ್. ನಿಮಗೆ ಕ್ರೊನಾಲಜಿ ಗೊತ್ತಿರುತ್ತೆ, ಕಾಲಾನುಕ್ರಮಣಿಕೆಯಲ್ಲಿ ಬರೆಯುವಂಥದ್ದಕ್ಕೆ ನಾವು ಕ್ರೊನಾಲಜಿ ಅಂತ ಹೇಳ್ತೀವಿ. ಯಾವುದಾದ್ಮೇಲೆ ಯಾವುದಾಯಿತು, ಯಾವ ವರ್ಷ ಯಾರು ಹುಟ್ಟಿದ್ರು, ಯಾರು ಸತ್ತರು, ಈ ಥರ ಬರೆಯೋದನ್ನ ಕ್ರೊನಾಲಜಿ ಅಂತೀವಿ. ಕ್ರೋನೋಫೋಬಿಯಾ ಅಂತಂದರೆ ಟೈಮಿನ ಬಗ್ಗೆ ಇರುವಂತಹ ಬಯಕೆ. ಇನ್ನೂ ಯಾವುದಕ್ಕೆ ಭಯ ಪಡ್ತಾರೆ ಜನ, ನೀವು 7 ಕಂಡ್ರೆ ಆಗೋದಿಲ್ಲ ಎಷ್ಟೋ ಜನಕ್ಕೆ. ಅದೇ ರೀತಿ ಬೇರೆ ದೇಶಗಳಲ್ಲಿ 13 ಕಂಡ್ರೆ ಆಗೋದಿಲ್ಲ ಅವ್ರಿಗೆ. 13 ಅನ್ನೋದು ಒಂದು ಅಪಶಕುನ ಅಂತ ಹೇಳ್ಬಿಟ್ಟು ಅವರಾದರೂ ಭಾವಿಸ್ತಾರೆ. ಹಾಗಾಗಿ ಅದನ್ನು ಟ್ರೈಡೆಕಾಫೋಬಿಯಾ ಅಂತ ಹೇಳ್ತಾರೆ. ಎಷ್ಟೋ ಹೋಟೆಲ್ಗಳಲ್ಲಿ 11, 12 ಆದಮೇಲೆ 14 ಹಾಕಿರ್ತಾರೆ, 13ನೇ ರೂಮ್ ನಂಬರೇ ಇರೋದಿಲ್ಲ. ಅಷ್ಟು ಅಪಶಕನ ಅಂತ ಹೇಳ್ಬಿಟ್ಟು ಬೇರೆ ದೇಶಗಳಲ್ಲಿ 13 ಕನ್ಸಿಡರ್ ಮಾಡ್ತಾರೆ. ಅಂಥ ಭಯನ ಟ್ರೈಡೆಕಾಫೋಬಿಯಾ ಅಂತಾರೆ. ಟ್ರೈ ಅಂದರೆ 3, ಡೆಕಾ ಅಂದರೆ 10, 10 + 3 13. ಟ್ರೈಡೆಕಾಫೋಬಿಯಾ ಅಂತ ಅಂದರೆ 13ರ ಭಯ. ಅದೇನೇ ಸ್ಟೇರ್ಸ್ ಬಗ್ಗೆ ಭಯ ಇದ್ದರೆ ಕ್ಲೈಮೆಕೋಫೋಬಿಯಾ ಅಂತ ಹೇಳ್ತಾರೆ. ಕ್ಲೈಂಬ್ ಅನ್ನೋ ಪದ ಬಂದಿರೋದು ಅಲ್ಲಿಂದನೇ, 10 ಅಂತ. ಸೊ ಮೆಟ್ಲುಗಳನ್ನು ಕಂಡ್ರೆ ಎಷ್ಟು ಜನಕ್ಕೆ ಭಯ ಇರುತ್ತೆ, ನಾನು ಏನಾದ್ರು ಬಿದ್ದು ಬಿಟ್ಟರೆ, ಜಾರಿ ಬಿಟ್ಟರೆ, ಈ ಥರದ್ದು. ಹಾಗಾಗಿ ಅದನ್ನು ಕ್ಲೈಮೆಕೋಫೋಬಿಯಾ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಭಯಗಳ ಬಗ್ಗೆನೇ ಭಯ ಇರುತ್ತೆ ಎಷ್ಟು ಜನಕ್ಕೆ. ಫೋಬಿಯಾ ಅಂತ. ಫೋಬಿಯಾ ಅಂದರೆ ಎಲ್ಲ ಭಯಗಳ ಬಗ್ಗೆನೂ ಕೂಡ ಒಂದಷ್ಟು ಭಯ ಇಟ್ಕೊಂಡು, ನನಗೆ ಏನಾದರೂ ಭಯ ಆಗಿಬಿಟ್ರೆ ಅದ್ರ ಬಗ್ಗೆ ಭಯ, ಇದ್ರ ಬಗ್ಗೆ ಭಯ, ಎಲ್ಲ ಭಯ. ಸೊ ಇದನ್ನು ಫೋಬಿಯಾ ಅನ್ನೋ ಅಂಥ ಪದದಲ್ಲಿ ನಾವು ಇಷ್ಟೆಲ್ಲ ನೋಡ್ಬೋದಾಗಿರುತ್ತೆ. ಇನ್ನೂ ಎಷ್ಟೋ ಭಯಗಳು ಪ್ರಪಂಚದಲ್ಲಿದ್ದಾವೆ. ಅಂಥವೆಲ್ಲವನ್ನು ಕೂಡ ನಾವು ಈ ನಾರ್ಮನ್ ಲೆವಿಸ್ ಬರೆದಿರುವಂತಹ ವರ್ಡ್ ಪವರ್ ಮೇಡ್ ಈಸಿ ಪುಸ್ತಕದಿಂದ ಕಲಿತಾ ಹೋಗ್ಬೋದು. ಅದನ್ನು ಕಲಿತಾನೆ ನಿಮಗೆ ಇನ್ನೂ ಅಷ್ಟು ಹೊಸ ರೂಟ್ಗಳು ಪರಿಚಯ ಆಗ್ತವೆ. ನಿಮಗೆ ಯಾವುದೇ ರೂಟ್ಗಳು ಕಂಡಾಗ, ಓ ಇದನ್ನೆಲ್ಲ ನೋಡಿದ್ನಲ್ಲ, ಇದರ ಅರ್ಥ ಇದಾ ಅಂತ ಹೇಳ್ಬಿಟ್ಟು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಇನ್ನೊಂದಷ್ಟು ರೂಟ್ಗಳ ಜೊತೆ, ಇನ್ನೊಂದಷ್ಟು ಹೊಸ ವೊಕ್ಯಾಬ್ಯುಲರಿ ಜೊತೆ ನಾನು ಮುಂದಿನ ತರಗತಿಯಲ್ಲಿ ಭೇಟಿಯಾಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.